ಕಣ್ಣು ನಮ್ ಜೀವ ಕಣ್ಣು ನಮ್ಮ ಅಪ್ಪ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಪರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ ನಮ್ಮ ಅಪ್ಪ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಕರ್ಮ ಕಣ್ಣು ಮಲ್ಲಿಗೆ ಕಂಬಲ್ಲಿ ಕನ್ನಡ ಕೊಡಗಿನ ಕಾಡಿನ ಇಂಬಲ್ಲಿ ಕನ್ನಡ ಜೇನು ಜಿನುಗೋ ಭಾಷೆನು ಪ್ರೀತಿ ಸುರಿಸೋ ಚಿಲುಮೆನು ಮಲ್ನಾಡ ಕರೆ ನಗುವಲ್ಲಿ ಕನ್ನಡ ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ನಮ್ಮ ನುಡಿಯೇ ಚಂದನು ನಮ್ಮ ಪದವೇ ಅಂದನು ಅವ್ವ ಕಣ್ಣು ಕನ್ನಡ ಜೀವ ಕಣ್ಣು ಕನ್ನಡ ದೈವ ಕಣ್ಣು ಸರ್ ಫೋಟೋ ತೆಗಿತಕ್ಕಂಥವ್ರು ದಯಮಾಡಿ ನಮ್ ಕ್ಯಾಮ್ರಾಗ್ ಬರ್ತಾ ಇಲ್ರಿ ನಮ್ ಕ್ಯಾಮ್ರಾಗ್ ಬರ್ತಾ ಇಲ್ಲ ನೀವು ಅಲ್ಲಿ ಬಂದು ನಿಂತ್ಕೊಂಡು ತೆಗೆದ್ರೆ ನಮ್ ಕ್ಯಾಮ್ರಾದ ಬರ್ತಾನೆ ಇಲ್ಲ ಸರ್ ದಯಮಾಡಿ ಸರ್ ನಮ್ಮ ಯಾರಾದ್ರೂ ಎಂಪ್ಲಾಯ್ಸ್ ಇಲ್ಲಿ ಒಂದು 4 ಡಯಾಸ್ ನ ಮಲ್ಸಿ ಸರ್ ಚೇತನ್ ಸರ್ ಒಂದು 4 ಡಯಾಸು ಕ್ಯಾಮ್ರಾಮನ್ ಮುಂದೆ ಮಲ್ಸಿ ಸರ್ ಮಲ್ಸಿದ್ರೆ ಅಲ್ಲಿ ಬಂದು ಕೂತ್ಕೊಂಡ್ರೆ ಕ್ಯಾಮ್ರಾದವರಿಗೆ ಏನು ಡಿಸ್ಟರ್ಬ್ ಆಗಲ್ಲ ಒಂದು 4 ಡಯಾಸ್ ತರಿಸ್ರಿ ಇಲ್ಲಿ ಹಾಳೇನು ಸ್ವಚ್ಛ ಸುಜಯ ಭಾಷೆನು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆನು ಅಣ್ಣ ನುಡಿದ ನುಡಿ ಕಾಣು ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಕಣು ಪ್ರಾಣ ಕೊಡುಗೆ ಇದೆಲ್ಲ ಚೆಲ್ಲ ನಾಡು. ಎಲ್ಲರೂ ಇಲ್ಲಿವರೆಗೂ ಎಲ್ಲ ಮಾತಾಡಿದ್ರು. ನಾನು ಬೇಗ ಹೇಳಿ ಮುಗಿಸ್ತೀನಿ. ಈ ಹಿಂದೂ ಸಂಸ್ಥೆ ಒಬ್ಬ ಸಹೋದರಿ ಹಿಂದೂವಿನ ಹೆಸರಿನಿಂದ ಆರಂಭ ಆಯಿತು ಅಂತೇಳಿ ಕೇಳ್ಪಟ್ಟಿವಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಮಾತಿನಂತೆ ಆ ಸಹೋದರಿ ಹಿಂದೂ ಅವತ್ತೇ ಅವರು ಕೊನೆ ಉಸಿರು ಎಳೆದಿರಲಿಲ್ಲ ಅಂತಂದರೆ ಅವರು ಏನು ಸಾಧಿಸ್ಬೋದಾಗಿತ್ತು? ಒಂದು ಜಿಲ್ಲಾಧಿಕಾರಿ ಆಗ್ಬೋದಾಗಿತ್ತು, ಅಥವಾ ಈ ಹೈಕೋರ್ಟಿನ ಜಡ್ಜ್ ಆಗ್ಬೋದಾಗಿತ್ತು, ಅಥವಾ ಈ ರಾಜ್ಯದ ಪ್ರತಿಷ್ಠಿತ ಹುದ್ದೆಗಳಲ್ಲಿ, ದೇಶದ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಒಬ್ಬರಾಗ್ಬೋದಾಗಿತ್ತು. ಆದರೆ ಆ ಸಹೋದರಿ ನಮ್ಮನ್ನ ಆಗಲಿ ನೂರಾರು ಜನರು ಹೈಕೋರ್ಟ್ ಜಡ್ಜ್ ಆಗುವಾಗ, ನೂರಾರು ಜನರು ಜಿಲ್ಲಾಧಿಕಾರಿಗಳಾಗುವಾಗ ಮಾರ್ಗವನ್ನು ತೋರಿಸಿದ್ದಾರೆ. ಅವರ ಒಂದು ಅಗಲಿಕೆಗೆ ನಾವೆಲ್ಲ ದುಃಖಿಗಳಾಗಿದ್ದೀವಿ. ಈ ಒಂದು ಸಂಸ್ಥೆ ಇನ್ನೂ ಎತ್ತರದ ಮಟ್ಟದಲ್ಲಿ ಹೋಗ್ಲಿ ಅಂತೇಳಿ ಕೇಳ್ತಾ ಇದ್ದೀನಿ. ಅಲ್ಲೇ ಕುಂತ್ಕೊಂಡಲ್ಲೇ ನಾನು ಒಂದು 4 ಸಾಲಿನ ಪದ್ಯವನ್ನು ಬರ್ತೀನಿ, ದಯವಿಟ್ಟು ಅದನ್ನ ಹೇಳಕ್ಕೆ ಅವಕಾಶ ಮಾಡಿ ಕೊಡಬೇಕು. ಹಿಂದುವಿನಿಂದ ಸನ್ಮಾನ, ಹಿಂದುವಿನಿಂದ ಸನ್ಮಾನ, ನಮ್ಮಂತ ಎಲೆಮರೆ ಕಾಯಿಗಳಿಗೆ ಹಿಂದುವಿನಿಂದ ಬಹುಮಾನ, ನಮ್ಮಂತ ಎಲೆಮರೆ ಕಾಯಿಗಳಿಗೆ ಹಿಂದುವಿನಿಂದ ಬಹುಮಾನ. ಆಗಾಗ ಬದಲಾಗುತ್ತದೆ ಹವಾಮಾನ, ಆಗಾಗ ಬದಲಾಗುತ್ತದೆ ಹವಾಮಾನ, ಎಂದೂ ನಿಲ್ಲದಿರಲಿ ಹಿಂದೂ ಸಂಸ್ಥೆಯ ಗುಣಗಾನ, ಎಂದೂ ನಿಲ್ಲದಿರಲಿ ಹಿಂದೂ ಸಂಸ್ಥೆಯ ಗುಣಗಾನ. ಧನ್ಯವಾದಗಳು.